ದೇವೇಗೌಡರ ಕುಟುಂಬದ ಮೇಲೆ ರಾಜ್ಯ ಸರ್ಕಾರ ದ್ವೇಷ ಮಾಡ್ತಾ ಇದೆ. ಮೈನಿಂಗ್ ಕೇಸ್ ರಿಓಪನ್ ಮಾಡಿರೋದಕ್ಕೆ ರೇವಣ್ಣ ಅವ್ರನ್ನ ಜೈಲಿಗೆ ಹಾಕಿದ್ರೆ ಕುಮಾರಸ್ವಾಮಿನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅಶೋಕ್ ಆರೋಪ. ನಾವು ಅವ್ರ ಬೆಂಬಲಕ್ಕಿದ್ದೀವಿ ಅಂತ. ಹಾಂ, ಇದಾರ ಬಂಡೆ ಕಲ್ಲಿನಂತೆ ಇವರು ಕುಮಾರಸ್ವಾಮಿ ಧಮ್ಕಿ ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡ್ತಾರೆ ಅಂತ ಜಮೀರ್ ಆರೋಪ. ಜಮೀರ್ ಬಿಡ್ರಪ್ಪ, ಅವ್ರು ಏನಾರು ಹೇಳ್ತಿರ್ತಾರೆ. ನನ್ನನ್ನು ಫಸ್ಟ್ ಫೇಸ್ ಮಾಡಿ ಅಂತ. ಇದೇನು ಹೀಟ್ಸು, ಲೀಗ್ ಮ್ಯಾಚು, ಕ್ವಾರ್ಟರ್ ಫೈನಲ್ಲು, ಸೆಮಿಫೈನಲ್ಲು ಅಂತಿದೆಯಾ? ಇವ್ರ ಜೊತೆ ಪ್ಲೇ ಆಗಿ ನೀವು ಫಾರ್ಮರ್ ಚೀಫ್ ಮಿನಿಸ್ಟರ್ ಲೆವೆಲಲ್ಲಿ ಫೈಟ್ ಮಾಡ್ತಾರೆ. ನಿಮ್ಮ ಲೆವೆಲ್ಗೆ ಯಾಕೆ ಬರ್ತಾರೆ? ಆರೋಪಗಳು ಮಾಡ್ತಿದಾರಲ್ಲ, ನಾನು ಕೊಡ್ಲಾ ನಿಮ್ಮ ಪಟ್ಟಿ ಅಂತ. ಕೊಡ್ರಪ್ಪ, ಅದೇ ನಾನು ಹೇಳೋದೀಗ. ಕೊಡಲ್ಲ ಇವ್ರುಗಳು, ಬರೀ ಹೇಳಿ ಕೊಡಿ. ಅವ್ರು ನನಗೆ ಕುಮಾರಸ್ವಾಮಿ ಅವ್ರು ಲಾರಿ ಗಟ್ಟಲೆ ಇದೆ ಅಂತಂದ್ರು. ಲಾರಿ ಬೇಕಾ ನಾನೇ ಕಳಿಸ್ಕೊಡ್ತೀನಿ, ಕೊಡಿ. ತುಂಬ್ಕೊಂಬರಕ್ಕೂ ತುಂಬಕ್ಕೆ ಲೇಬರು ಕಳಿಸ್ತೀನಿ, ಕೊಡಿ. ಹಾಗೆ ಜಮೀರು ನನ್ನ ಹತ್ರ ಎಲ್ಲ ಇದೆ, ನಾನೇ ಬರ್ತೀನಿ, ಎಲ್ಲಿ ಕಲೆಕ್ಟ್ ಮಾಡ್ಕೋಬೇಕು ಹೇಳಿಪ್ಪ, ಕೊಡಿ. ಅದಾಗಲ್ಲ, ಬರೀ ಉಡಾಪೆಗಳು ಟಾಕೋ ಸುಮ್ಮನೆ. ಅವ್ರ ಮೇಲೆ ಈ ತರ ಪ್ರಯತ್ನ ಇವತ್ತಿಂದಲ್ಲ, ಬಹಳ ದಿನದಿಂದನೂ ನಡೀತಾ ಇದೆ. ಅವ್ರ ಮೇಲೆ ಈಗಾಗಲೇ ರೇವಣ್ಣ ಅವ್ರ ಜೈಲಿಗೆ ಹಾಕಿದ್ದಾರೆ, ಅವ್ರ ಮಕ್ಕಳನ್ನೆಲ್ಲ ಜೈಲಿಗೆ ಹಾಕಿದ್ದಾರೆ. ಆ ಕುಟುಂಬದ ಮೇಲೆ ಒಂದು ರೀತಿ ಸೇಡಿಗೆ ಸೇಡು ಅನ್ನೋ ರೀತಿ ಮಾಡ್ತಾ ಇರೋದು. ರೇವಣ್ಣ ಅವ್ರ ಕೇಸ್ ಬೇರೆ, ಮಕ್ಕಳದ್ದು ಇನ್ನೊಂದು ಪ್ರಕರಣದಲ್ಲಿ ಜೈಲಿಗೆ ಹಾಕಿದ್ದಾರೆ ಅಂತಂದರೆ ಕೇಸು ಹಂಗೆ ಬಂತಲ್ಲ, ಆರೋಪ ಬಂದಿದ್ದಕ್ಕೆ ಆಗಿದೆ. ಅದು ಆ ರೀತಿನೇ ಆರೋಪಗಳಾಗೋಯ್ತಲ್ಲ. ಅದು ಹೌದು, ಅದು ಸರಿನೋ ತಪ್ಪೋ ನಾಳೆ ಕೋರ್ಟ್ ಏನೋ ಒಂದು ಹೇಳುತ್ತೆ ಅದಕ್ಕೆ. ಹಾಗಾಗಿ ಎಲ್ಲವನ್ನು ಹೋಲಿಕೆ ಮಾಡ್ಕೊಳ್ಳಲ್ಲ. ಸ್ಟಿಲ್ ನಿಮ್ಮ ಪಾಲಿಟಿಕ್ಸು ಕರ್ನಾಟಕ ರಾಜ್ಯದಲ್ಲಿ ಇಲ್ಲದ ಒಂದು ದ್ವೇಷದ ಇನ್ನೊಂದು ಬಂತು ಎರಡೂ ಕಡೆಯಿಂದ ಬಂದರೆ ತನಿಖೆ ಆಗಲೇಬಾರ್ದು. ಒಂದು ಕಡೆ ಬೇಸರ ಆಗತ್ತೆ, ನಮ್ಮ ಕರ್ನಾಟಕ ಭಿನ್ನವಾಗಿತ್ತು, ಇದು ಹೀಗೆ ಆಗೋಯ್ತಲ್ಲಪ್ಪ ಅನಿಸ್ಬೋದು. ಇನ್ನೊಂದು ಕಡೆ ನಂಗೆ ಭಾಳ ಖುಷಿ ಆಗತ್ತೆ, ಎಲ್ಲ ಆಚೆ ಬರ್ತಾ ಎಲ್ಲ ಮುಚ್ಚಿಟ್ಕೊಂಡ್ಬಿಟ್ಟಿದ್ರಲ್ಲ, ಒಬ್ಬೊಬ್ಬ ತೊಳಕತಾ ಇದ್ದಾನೆ, ಒಳ್ಳೇದಾಯ್ತು ಅನ್ಸತ್ತೆ. ಸರಿಯಾದ ಸಮಯ ತೊಳಿರಿ ಹೇಳ್ತೀನಿ. ಒಂದು ನೀವು ಯಾರು ಮಾಡದೇ ಇದ್ರೆ ನಾನೇ ವೈಯಕ್ತಿಕವಾಗಿ ಮಾಡ್ತೀನಿ. ಆಯ್ದ ಕೆಲವು ರಾಜಕಾರಣಿಗಳಿಗೆ ನಾನು ತಿಂಗಳಾವರ್ತಿ ಒಂದೊಂದು ಸೋಪ್ ಕಳಿಸ್ಕೊಡ್ತೀನಿ, ತೊಳಿರಿ, ಇನ್ನೊಬ್ಬನ್ನ ಹೇಳ್ತೀನಿ ಬಿಡದೆ ಮಟ್ಲ ಕಡೆಗೆ ಅಂತ. ಇದು ಸೋಪು ಭಾಗ್ಯ, ತೊಳಿಬೇಕು ಅಂತ ಅನ್ಸತ್ತೆ. ಒಂದೊಂದ್ಸರಿ ಅನ್ಸತ್ತೆ. ಕರ್ನಾಟಕ ವಾಸ್ ಸೋ ಬ್ಯೂಟಿಫುಲ್. ಅದು ಸ್ಟೇಟು ತಮಿಳ್ನಾಡು ಅಥವಾ ಯಾವುದೋ ಬೇರೆ ರಾಜ್ಯಗಳ ಥರ ಹಂಗೆಲ್ಲ ಇರಲಿಲ್ಲ ನಮ್ಮಲ್ಲಿ ಅಂತ ಅನ್ಸತ್ತೆ. ಬಟ್ ಇದೆಲ್ಲ ನೋಡಿದಾಗ ಒಂದೊಂದ್ಸರಿ ನಿಮ್ದಾಗಿರೋದು ಬಂದ್ಬಿಡ್ಲಿ, ಅವ್ರದ್ದಾಗಿರೋದು ಬಂದ್ಬಿಡ್ಲಿ, ಎಲ್ಲ ಉಜ್ಬಿಡೋಣ ಒಂದೇ ಸರಿ ಪಬ್ಲಿಕಲ್ಲಿ ಅನ್ಸತ್ತೆ.